ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿಗೆ ಎರಡನೇ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನ ಸಿಗುವ ವಿಶ್ವಾಸ. ಮಾಜಿ ನಗರಸಭೆ ಅಧ್ಯಕ್ಷ ಎಂಜೆ ರಾಘವೇಂದ್ರ ಅಭಿಮತ. ರಾಜ್ಯ ಸಚಿವ ಸಂಪುಟದ ಮೊದಲ ಪಟ್ಟಿಯಲ್ಲಿ ಚಳ್ಳಕೆರೆ ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿ ಅವರಿಗೆ ಸಚಿವ ಸ್ಥಾನ ದೊರಕದಿದ್ದರೂ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಅವರಿಗೆ ಖಂಡಿತವಾಗಿ ಸಚಿವ ಸ್ಥಾನ ದೊರೆಯಲಿದೆ ಎಂಬ ವಿಶ್ವಾಸವನ್ನ ಚಳ್ಳಕೆರೆ ನಗರಸಭೆಯ ಮಾಜಿ ಅಧ್ಯಕ್ಷ ಎಂಜೆ ರಾಘವೇಂದ್ರ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ನೀಡಿರುವ ಅವರು, ಟಿ ರಘುಮೂರ್ತಿ ಅವರು ಸಚಿವರಾಗುವ ಮೂಲಕ ಚಳ್ಳಕೆರೆ ಕ್ಷೇತ್ರ ಮಾತ್ರವಲ್ಲದೆ ಇಡೀ ಚಿತ್ರದುರ್ಗ ಜಿಲ್ಲೆಯ ಅಭಿವೃದ್ಧಿಗೆ ಮತ್ತಷ್ಟು ವೇಗ ಸಿಗಲಿದೆ. ಅವರ ಆಡಳಿತಾತ್ಮಕ ಅನುಭವ ಹಾಗೂ ಅಭಿವೃದ್ಧಿ ಪರ ಚಿಂತನೆಯಿಂದ ಜಿಲ್ಲೆಯು ಮೈಸೂರು ಮಾದರಿಯ ಅಭಿವೃದ್ಧಿಯತ್ತ ಸಾಗುವ ಸಾಮರ್ಥ್ಯ ಹೊಂದಿದೆ ಎಂದು ತಿಳಿಸಿದರು. ಚಳ್ಳಕೆರೆ ಕ್ಷೇತ್ರದಲ್ಲಿ ರಸ್ತೆ ಅಭಿವೃದ್ಧಿ, ಕುಡಿಯುವ ನೀರಿನ ಯೋಜನೆಗಳು, ಗ್ರಾಮೀಣ ಮೂಲ ಸೌಕರ್ಯಗಳ ಅಭಿವೃದ್ಧಿ, ಇಂಜಿನಿಯರಿಂಗ್ ಕಾಲೇಜು, ಡಿಟಿಡಿಸಿ ಕಾಲೇಜು, ಬಸ್ ನಿಲ್ದಾಣ ನಿರ್ಮಾಣ ಹಾಗೂ ಪರಶುರಾಂಪುರದ ವೇದಾವತಿ ನದಿಯ ಬ್ಯಾರೇಜ್ ಮೂಲಕ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವಂತಹ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಶಾಸಕ ಟಿ ರಘುಮೂರ್ತಿ ಅವರು ಸರ್ಕಾರದ ಅನುದಾನ ತಂದು ಯಶಸ್ವಿಯಾಗಿ ಜಾರಿಗೊಳಿಸಿದ್ದಾರೆ ಎಂದು ಅವರು ಶ್ಲಾಘಿಸಿದ್ದಾರೆ. ಪರಶುರಾಮಪುರ ಸೇರಿದಂತೆ ಕ್ಷೇತ್ರದ ವಿವಿಧ ಭಾಗಗಳಲ್ಲಿ ಹೆಚ್ಚಿನ ಅನುದಾನ ತಂದು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿರುವ ಶಾಸಕ ರಘುಮೂರ್ತಿ ಅವರು ಚಳ್ಳಕೆರೆ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ ಎಂದು ರಾಘವೇಂದ್ರ ಅಭಿಪ್ರಾಯಪಟ್ಟಿದ್ದಾರೆ. ಅಲ್ಲದೆ ಕ್ಷೇತ್ರದಲ್ಲಿ ಸರ್ವಧರ್ಮೀಯರ ನಡುವೆ ಶಾಂತಿ, ಸೌಹಾರ್ದತೆ ಮತ್ತು ಅಭಿವೃದ್ಧಿಯ ವಾತಾವರಣ ನಿರ್ಮಾಣದಲ್ಲಿಯೂ ಶಾಸಕ ರಘುಮೂರ್ತಿ ಅವರ ಕೊಡುಗೆ ಗಮನಾರ್ಹವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಸತತ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಟಿ ರಘುಮೂರ್ತಿ ಅವರಿಗೆ ಈ ಬಾರಿ ಸಚಿವ ಸ್ಥಾನ ನೀಡುವ ಮೂಲಕ ಅವರ ಸೇವೆಯನ್ನ ಮತ್ತಷ್ಟು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬೇಕು ಎಂಬುದು ಚಳ್ಳಕೆರೆ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಆಶಯವಾಗಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಪಕ್ಷದ ವರಿಷ್ಠರು ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಟಿ ರಘುಮೂರ್ತಿ ಅವರಿಗೆ ಸಚಿವ ಸ್ಥಾನ ನೀಡಲಿದ್ದಾರೆ ಎಂಬ ವಿಶ್ವಾಸವನ್ನ ಎಂಜೆ ರಾಘವೇಂದ್ರ ವ್ಯಕ್ತಪಡಿಸಿದರು. ವರದಿ ಹರೀಶ್, ಚಿತ್ರದುರ್ಗ. ನಿಮ್ಮ ಹೆಸರು ಸರ್? ಸರ್, ನಾನು ಎಂಜೆ ರಾಘವೇಂದ್ರ ಅಂತೇಳಿ ಚಳ್ಳಕೆರೆ ನಗರಸಭೆಯ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರು ಹಾಗೂ ಕುರುಬ ಸಮಾಜದ ಮುಖಂಡರು. ಓಕೆ ಸರ್, ಈಗ ಬಂದು ಸ್ಥಳೀಯ ಶಾಸಕರು ಸಚಿವರಾಗ್ತಾರಂತ ವದಂತಿ ಇದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, 100ಕ್ಕೆ 100 ಭಾಗ ಅವರು ಈಗ ಆಲ್ರೆಡಿ ಸಚಿವರಾಗಬೇಕಾಗಿತ್ತು. ಹೈಕಮಾಂಡ್ ವಿಳಂಬದಿಂದ ಸ್ವಲ್ಪ ಲೇಟ್ ಆಗಿದೆ. ಈ ಎರಡನೇ ಪಟ್ಟಿಯಲ್ಲಿ ನಮ್ಮ ಚಳ್ಳಕೆರೆ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಟಿ ರಘುಮೂರ್ತಿಯವರು 100 ಭಾಗ ಶತಸಿದ್ಧ ಸರ್. ಅವರು ಏನು ಈ ಸಚಿವರು ಆಗಿಬಿಟ್ರೆ ಈ ಚಿತ್ರದುರ್ಗ ಜಿಲ್ಲೆಯ ಚಿತ್ರಣವನ್ನೇ ಬದಲು ಮಾಡ್ತಾರೆ ಸರ್. ಆಮೇಲೆ ಅವರು ಮೇಲಾಗಿ ಈ ಚಳ್ಳಕೆರೆ ಕ್ಷೇತ್ರನ ಬಹಳ 224 ಕ್ಷೇತ್ರಗಳಿಗಿನ್ನ ವಿಭಿನ್ನವಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಈ ಗೌರ್ಮೆಂಟ್ ಕಾಲೇಜು ಇಡೀ ದೇಶದಲ್ಲೇ ಆ ಥರ ಮಾದರಿ ಕಾಲೇಜನ್ನ ರೂಪನ ಎಲ್ಲಿ ನೋಡೋಕ್ಕಾಗಲ್ಲ ಅಂಥ ಕಾಲೇಜನ್ನು ಕಟ್ಟಿಸಿದ್ದಾರೆ. ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, GTTC ಕಾಲೇಜ್ ಇರ್ಬೋದು, ಹೆಗ್ಗೆರೆ ತಾಯಮ್ಮ ಪ್ರೌಢಶಾಲೆ, BMGHS ಪ್ರೌಢಶಾಲೆ, ಇಂಥ ಅನೇಕ ನೂರಾರು ವಿದ್ಯಾಸಂಸ್ಥೆಗಳಿಂದ ಹಿಡಿದು ಬ್ಯಾರಿಕೇಡ್ಗಳು, ಬ್ಯಾರೇಜ್ಗಳು, ಬೊಂಬೆರಳ್ಳಿ ಬ್ರಿಡ್ಜ್ ಬ್ಯಾರೇಜು, ಚೌಳೂರು ಬ್ಯಾರೇಜ್ಗಳು ಹಿಂಗೆ ಮಾಡಿಬಿಟ್ಟು ಏನು ನಮ್ಮ ಮಾನ್ಯ ಶ್ರೀ ಗೌರವಾನ್ವಿತ ಶಾಸಕರಾದಂಥ ಟಿ ರಘುಮೂರ್ತಿ ಅಣ್ಣರವರು ಚಳ್ಳಕೆರೆಗೆ ಶಾಸಕರಾದಾಗಿನಿಂದ ಇಲ್ಲಿವರೆಗೂ ಅಭಿವೃದ್ಧಿ ಪರ್ವ ಅಂದರೆ ತಪ್ಪಾಗಲಾರದು. ಎಲ್ಲ ಸರ್ಕಾರಿ ಕಟ್ಟಡಗಳ ವಿನ್ಯಾಸಗಳು ಹೇಗೆ ಇದೆ ಅಂದರೆ ಮೈಸೂರು ಅರಮನೆ ವಿನ್ಯಾಸದಲ್ಲಿ ರೂಪುಗೊಂಡಿವೆ. ಎಲ್ಲ ಅದನ್ನು ಕಣ್ಣೆದುರಿಗೆ ಇಡೀ ಎಲ್ಲ ರೋಡ್ಗಳಲ್ಲಿ ಚಳ್ಳಕೆರೆಯಲ್ಲಿ ವಿಭಿನ್ನವಾಗಿ ಪ್ರದರ್ಶಿಸ್ತವೆ ಇದ್ದಾವೆ. ಜನಗಳಿಗೆ ಬಂದರಿಗೆ ಸಾಹೇಬರು ಮೂಲತಃ ನೀರಾವರಿಗೆ ಹೆಚ್ಚು ಒತ್ತು ಕೊಟ್ಟು ಇಲ್ಲಿನ ರೈತರನ್ನು ಸ್ವಾವಲಂಬಿಗಳಾಗಿ ಮಾಡಿದ್ದಾರೆ. ಏಕೆಂದರೆ ನೀರನ್ನು ಕೊಟ್ಟಿರೋದ್ರಿಂದ ಎಲ್ಲರೂ ಅಡಿಕೆ ತೋಟಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನನಗೆ ತಿಳಿದ ಮಟ್ಟಿಗೆ ಎಷ್ಟೋ ಸಾವಿರ ಹೆಕ್ಟೇರ್ಗಳು ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಅಡಿಕೆ ತೋಟ ಆಗಿ ಅರೆಮಲೆನಾಡು ಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಸಾರ್ವಜನಿಕ ಸೇವೆ ಸಲ್ಲಿಸ್ತಿರುವ ಶ್ರೀಮಾನ್ ಶಾಸಕರು ಕರ್ನಾಟಕ ಸಚಿವರಾಗಬೇಕು, ಸಚಿವರಾಗೇ ಆಗ್ತಾರೆ. ಸಚಿವರಾದಾಗ 224 ಕ್ಷೇತ್ರಗಳನ್ನು ಅವರು ಈ ಚಳ್ಳಕೆರೆ ಹೇಗೆ ಮಾಡಿದಾರೋ ಆ ರೀತಿಗೆ ಅವರು ಅಭಿವೃದ್ಧಿ ಮಾಡೋಕ್ಕೆ ಪಣ ತೊಡ್ತಾರೆ ಅನ್ನೋದು 100ಕ್ಕೆ 100 ಭಾಗ ನಮ್ಗೆ ವಿಶ್ವಾಸ ಇದೆ. ಏನು ಈ ಚಿತ್ರದುರ್ಗ ಜಿಲ್ಲೆಗೆ ನಮ್ಮ ಶಾಸಕರು ಸಚಿವರು ಆಗೇ ಆಗ್ತಾರೆ. ಆದಮೇಲೆ ಭದ್ರಾ ನೀರು ತರ್ತಾರೆ. ಎಲ್ಲ ಇಡೀ ಚಿತ್ರದುರ್ಗ ಜಿಲ್ಲೆಯ ಚಿತ್ರಣನೇ ಬದಲಾವಣೆ ಮಾಡ್ತಾರೆ. ಅಭಿವೃದ್ಧಿ ಅಂದರೆ ರಘುಮೂರ್ತಿ ಸಾಹೇಬರು, ರಘುಮೂರ್ತಿ ಅಂದರೆ ಅಭಿವೃದ್ಧಿ. ಇಲ್ಲಿಗೆ ನಮ್ಮ ಸಾಹೇಬರು ಸಚಿವರಾಗಬೇಕಾಯ್ತು, ಈಗ ಆಗ್ತಾರೆ ಅನ್ನೋ ವಿಶ್ವಾಸ ನಮಗೆ 100ಕ್ಕೆ 100 ಭಾಗ ಇದೆ ಸರ್. ಏನು ನಮ್ಮ ಚಳ್ಳಕೆರೆ ಶಾಸಕರು ಕಳೆದ 13 ವರ್ಷಗಳಿಂದ ಚಳ್ಳಕೆರೆಯಲ್ಲಿ ಶಾಸಕರಾಗಿ ಶಾಸಕರ ಭವನದಲ್ಲಿ
ಎಲ್ಲ ಮಾನ್ಯರ ಫೋಟೋಗಳನ್ನು, ಆಮೇಲೆ ಎಲ್ಲ ಶಾಸಕರ ಭವನಕ್ಕೆ ಬಂದಂಥ ಚಳ್ಳಕೆರೆ ಸಾರ್ವಜನಿಕರಿಗೆ ಅನ್ನದಾಸೋಹ, ನಿತ್ಯ ಅನ್ನದಾಸೋಹ ನಡೆಯುತ್ತಿದೆ. ಆಮೇಲೆ ಈ ಚಳ್ಳಕೆರೆ ಹೇಗಾಗಿದೆ, ಒಂಥರ ಪ್ರವಾಸಿ ಕ್ಷೇತ್ರ, ಪ್ರವಾಸಿ ತಾಣ ಆಗಿದೆ, ಎಲ್ಲ ವಿದ್ಯಾನಗರಿ ಆಗಿದೆ. ನಮ್ಮ ಶಾಸಕರು ಬಂದಾಗಿನಿಂದ ಏನು ಈ ಬಾರ್ಗಳಾಗಿರ್ಬೋದು, ಈ ಕಲ್ಲು ಮಣ್ಣು ಮರಳು ಎಲ್ಲ ಪೊಲೀಸ್ ಸ್ಟಾಪ್ ಎಲ್ಲ ನಿಂತು ಮಂದಿರಗಳನ್ನ, ಕೈಗಾರಿಕೆಗಳನ್ನ, ಆಮೇಲೆ ಎಲ್ಲ ರೈತರುಗಳಿಗೆ ಅಡಿಕೆ ತೋಟಗಳನ್ನ ಸ್ವಾವಲಂಬಿಯಾಗಿ ಜೀವನ ಮಾಡೋಕ್ಕೆ ಪ್ರೇರೇಪಿಸ್ತಿದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಭಾಳ ಈ ತುರ್ನೂರು ಹೋಬಳಿ ಆಗಿರ್ಬೋದು, ಚಳ್ಳಕೆರೆ, ಪರಶುರಾಂಪುರಕ್ಕೆ ಅತಿ ಹೆಚ್ಚು ಮಹತ್ವ ಕೊಟ್ಟು ಪರಶುರಾಂಪುರನ ತಾಲೂಕಿಗಿನ್ನ ಏನು ಕಮ್ಮಿ ಇಲ್ಲ ಅನ್ನಂಗೆ ಆ ವಿಶಾಲವಾದ ಭವ್ಯವಾದ ಶಾಲೆಗಳು, ರೋಡ್ಗಳು ನಿರ್ಮಿಸ್ತಿದ್ದಾರೆ. ತುರ್ನೂರಾದ್ರೂ ನೋಡ್ಬೋದು, ತುರ್ನೂರು ಅಷ್ಟೇ ಇಡೀ ಕರ್ನಾಟಕದಲ್ಲೇ ಯಾವುದೇ ಅಂಥ ಹೋಬಳಿಯಲ್ಲಿ ಅಂಥ ಫೆಸಿಲಿಟಿ ಇರೋಲ್ಲ. ಪರಶುರಾಂಪುರದಲ್ಲಾಗಲಿ ತುರ್ನೂರಾಗಲಿ ಅಂಥ ಫೆಸಿಲಿಟಿ ಮಾಡಿದ್ದಾರೆ. ಇಂಥ ಶಾಸಕರು ಸಿಕ್ಕಿರೋದು ನಮಗೆ ಹೆಮ್ಮೆ. ಏನು ಸಿವಿಲ್ ಇಂಜಿನಿಯರ್ ನಮ್ಮ ಶಾಸಕರು ಏನು ವಿದ್ಯಾರ್ಹತೆ ಪಡೆದು ನಮ್ಮ ಚಳ್ಳಕೆರೆಗೆ ಶಾಸಕರಾಗಿ ಅಧಿಕಾರ ಸ್ವೀಕಾರ ಮಾಡಿದಾರೋ ಅವತ್ತಿನಿಂದ ಇಲ್ಲಿವರೆಗೂ ಅವರು ಸಿವಿಲ್ನ, ಇಂಜಿನಿಯರ್ನ ಎಲ್ಲ ಒಂದು ಪ್ರತಿಯೊಂದು ಸರ್ಕಾರಿ ಕಟ್ಟಡದಲ್ಲೂ ಅವರ ಅನುಭವಗಳನ್ನು ಅವರು ಹಾಕಿ ಮೈಸೂರು ಅರಮನೆ ರೀತಿಯಲ್ಲಿ ವಿನ್ಯಾಸಗೊಳಿಸಿದ್ದಾರೆ. ಇಂಥ ಶಾಸಕರು ಸಿಕ್ಕಿರೋದು ನಮಗೆ ಪುಣ್ಯ. ಇಂಥ ಶಾಸಕರು ನಮ್ಮ ಚಳ್ಳಕೆರೆ ತಾಲೂಕು ಒಬ್ಬರಿಗೆ ಶಾಸಕರಾಗಬಾರ್ದು. ಇವರು 224 ಕ್ಷೇತ್ರಕ್ಕೂ ಸಚಿವರಾಗಿ ಇಲ್ಲಿ ನಾವು ಪಡೆದಂಥ ಸೇವೆನ 224 ಜನ ಕ್ಷೇತ್ರದಲ್ಲಿ ಸಾರ್ವಜನಿಕರು ಇವ್ರ ಸೇವೆನ ಪಡ್ಕೋಬೇಕು ಅಂತೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಸರ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ತಿಪ್ಪೇಸ್ವಾಮಿ ಅಂತೇಳಿ, ಗೊರ್ಲಕಟ್ಟೆ ನಮ್ಮದು. ಹಾಂ, ಕುರುಬ ಸಮಾಜ ಯುವ ಮುಖಂಡರು ಅಂತೇಳಿ ಗುರ್ಸ್ಕೊಂಡಿದ್ದೀವಿ. ಹೇಳಿ ಸರ್. ಈಗಾಗಲೇ ನಾವು ಶಾಸಕರ ಬಗ್ಗೆ ಅನೇಕ ಈಗ ನಮ್ಮ ಮಿತ್ರರು ಹೇಳಿದಕ್ಕಂತೆ ಅದೆಲ್ಲ ಯಾವುದೇ ಸತ್ಯಾಂಶ 100 ಭಾಗ ಸತ್ಯಾಂಶ ಇದೆ. ಅದು ಈಗಾಗಲೇ ಅವ್ರು ನಮ್ಮ ಶಾಸಕರು ಜನಪ್ರಿಯ ಶಾಸಕರು ಅಂತೇಳಿ ಮತ್ತು ಆಮೇಲೆ ಅತ್ಯುತ್ತಮ ಶಾಸಕರು ಅಂತೇಳಿ ಅವಾರ್ಡ್ ಪಡ್ಕೊಂಡಿದ್ದಾರೆ. ಈಗೇನು ತುರ್ನೂರಲ್ಲಿ ಇದ್ರ ಅನ್ನೋ ಕಾರಣಕ್ಕೆ ಆ ಒಂದು ಉದ್ಯಾನವನವನ್ನು, ಸುಂದರವಾದ ಉದ್ಯಾನವನ ನಿರ್ಮಿಸಿದ್ದಾರೆ. ಅದೇ ರೀತಿ ನಮ್ಮ ಚಳ್ಳಕೆರೆ ಕಾಲೇಜುಗಳನ್ನ ನೋಡಿಬಿಟ್ರೆ ನೀವು ಮೈಸೂರು ಅರಮನೆ ರೀತಿಯಲ್ಲಿ, ಮತ್ತು ನಮ್ಮ ತಾಲೂಕ್ ಪಂಚಾಯತಿ ಈಗಾಗಲೇ ಪ್ರೈವೇಟ್ ಕಾಲೇಜಿಂದ ಎಲ್ಲ ಪೋಷಕರು ಹೋಗ್ತಾ ಇದ್ರು. ಅಂಥ ಪೋಷಕರು ಇವತ್ತು ನಮ್ಮ ಗೌರ್ಮೆಂಟ್ ಕಾಲೇಜ್ ಏನು HPPC ಕಾಲೇಜ್ ಇದೆ ಆ ಕಾಲೇಜಿಗೆ ತಂದು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಡಗಿಸೋದನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಯಾಕಂದರೆ ಅಂಥ ಕಾಲೇಜು ಉಪನ್ಯಾಸ ವೃಂದ ಇದೆ, ಕಾಲೇಜಿನ ಕೊಠಡಿಗಳಿದ್ದಾವೆ, ವಿನ್ಯಾಸ